ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಈ ಸಲ ಬಡ್ಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ಸೆಕ್ಟರ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ದಾರೆ, ಟ್ಯಾಕ್ಸ್ ರಿಲೇಟೆಡ್ ಆಗಿ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ, ಸ್ಯಾಲ್ರಿಡ್ ಪೀಪಲ್ಸ್ಗೆ ಯಾವುದಾದ್ರೂ ಬೆನಿಫಿಟ್ಸ್ ಇದೆಯಾ, ಆ್ಯಂಡ್ ಯಾವ ಥರ ಸೆಕ್ಟರ್ ರಿಲೇಟೆಡ್ ಆಗಿ ಹೇಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೌಸಿಂಗ್ ರಿಲೇಟೆಡ್ ಆಗಿ, ಇನ್ಫ್ರಾ ರಿಲೇಟೆಡ್ ಆಗಿ, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ, ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಸ್ ರಿಲೇಟೆಡ್ ಆಗಿ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ, ಇವೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯೂಶ್ವಲಾಗಿ ಬಡ್ಜೆಟ್ ಆದಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ನಾವು ಫೈನಾನ್ಸ್ ಮಿನಿಸ್ಟರ್ ಅವರು ಯಾವ ಸೆಕ್ಟರ್ಗೆ ಯಾವ ಥರ ಅಪ್ಡೇಟ್ ಮಾಡಿದ್ದಾರೆ, ಅದರಿಂದ ಯಾವ ಸ್ಟಾಕ್ಸು ಬೆಳೆದಿದೆ, ಯಾವ ಸ್ಟಾಕ್ಸು ಕಮ್ಮಿ ಆಗಿದೆ, ಆ್ಯಂಡ್ ಇನ್ಕಮ್ ಟ್ಯಾಕ್ಸಲ್ಲಿ ಮಾಡಿರೋಂಥ ಚೇಂಜಸ್ಸು ಆ್ಯಂಡ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸು ಲೈಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸು ರಿಲೇಟೆಡ್ ಆಗಿ ಚೇಂಜಸ್ಸು ಇವೆಲ್ಲ ನಾವು ಬಡ್ಜೆಟ್ ಆದಮೇಲೆ ರೀಸೆಂಟ್ ಇಯರ್ಸಲ್ಲಿ ಮಾತಾಡ್ಕೊಂಡಿದ್ದೀವಿ. ಆದರೆ ಈ ಸಲ ಮಾತ್ರ ಆಲ್ರೆಡಿ ಮಾರ್ಕೆಟ್ನಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಕಾಮನ್ ಆಗಿ ಪ್ರತಿ ಸಲಿನೂ ಬಡ್ಜೆಟಲ್ಲಿ ಯಾವ್ಯಾವ ಸೆಕ್ಟರ್ಸ್ಗೆ ಗೌರ್ಮೆಂಟ್ ಅಪ್ಡೇಟ್ ಮಾಡ್ತಾ ಇರ್ತಾರಲ್ವ, ಆ್ಯಂಡ್ ಆ ಸೆಕ್ಟರ್ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಸ್ ಬಗ್ಗೆ ನಾವು ಮುಂಚೆನೇ ಒಂದ್ಸಲಿ ಮಾತಾಡ್ಕೊಂಡ್ರೆ ಮಾರ್ಕೆಟಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಸೊ ದಟ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ ಅಂದರೆ ಆ ಸ್ಟಾಕ್ಸ್ನಲ್ಲಿ ಫಾಲ್ ಕಾಣಿಸುತ್ತೆ, ಆರ್ ಒಂದು ವೇಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮೀಟ್ ಆಗ್ತಾ ಇದ್ದರೆ ಆ ಸ್ಟಾಕ್ಸ್ನಲ್ಲಿ ನಮಗೆ ರ್ಯಾಲಿ ಕಾಣಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಯಾವ್ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ಥರ ಕಮೆಂಟ್ಸ್ ಮಾಡಿದಾಗ ಆ ಸ್ಟಾಕ್ಸ್ ಬೆಳೀತಾ ಇದ್ರೂ ಕಮ್ಮಿ ಆಗ್ತಾ ಇದ್ರೂ ನಮ್ಗೆ ಮುಂಚೆನೇ ಒಂದು ವ್ಯೂ ಇರುತ್ತೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ 2023 ಬಡ್ಜೆಟ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ, ಆ್ಯಂಡ್ ಕಾಮನ್ ಆಗಿ ಬಡ್ಜೆಟಲ್ಲಿರುವಂಥ ಯಾವ ಸೆಕ್ಟರ್ಸ್ಗೆ ಗೌರ್ಮೆಂಟ್ ಕೊಡುವಂಥ ಪ್ರಾಮುಖ್ಯತೆಯಿಂದ ಯಾವ ಸೆಕ್ಟರ್ಸು ಜಾಸ್ತಿ ಮೂವ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಮಾರ್ಕೆಟ್ನಲ್ಲಿರುವಂಥ ಹೈ ಎಕ್ಸ್ಪೆಕ್ಟೇಷನ್ಸು ಸೆಕ್ಷನ್ 80C ರಿಲೇಟೆಡ್ ಆಗಿ ಫಸ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೆಕ್ಷನ್ 80C ನಮಗೆ ತುಂಬ ಟೈಮಿಂದಾನು 1,50,000 ಲಿಮಿಟ್ವರೆಗೂ ಕಂಟಿನ್ಯೂ ಆಗ್ತಿದೆ. ಆ್ಯಕ್ಚುಲಿ 80C ಅಂಡರ್ನಲ್ಲಿ ತುಂಬ ಕ್ಯಾಟಗರೀಸ್ ಬರುತ್ತೆ, ಲೈಕ್ ELSS ಆದರೂ, ಲೈಫ್ ಇನ್ಶೂರೆನ್ಸಸ್ ಆದರೂ, ಆ್ಯಂಡ್ ತುಂಬ ಲಿಮಿಟ್ಸು ಸೆಕ್ಷನ್ 80C ಅಂಡರ್ನಲ್ಲೇ ಬರುತ್ತೆ. ಮಲ್ಟಿಪಲ್ ಎಲಿಮೆಂಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಇನ್ನೂ ಜಾಸ್ತಿ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಆ ಪರ್ಸನ್ ರಿಲೇಟೆಡ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳೋಂಥ ಪ್ರಯತ್ನ ಒಂದು ಕಾಮನ್ ಪರ್ಸನ್, ನಾರ್ಮಲ್ ಪರ್ಸನ್ ಮಾಡ್ಕೊಳ್ಳೋಂಥ ಒಂದು ಸೆಕ್ಷನ್ 80C ರಿಲೇಟೆಡ್ ಆಗಿರೋವಂಥ ಯಾವಾಗಲಿಂದಾನೂ ಇರೋವಂಥ 1,50,000 ಲಿಮಿಟ್ಸ್ನ ಜಾಸ್ತಿ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ನಿಯರ್ಲಿ 2 lakhs, 2.5 to 3 lakhsವರೆಗೂ ನಿಯರ್ಲಿ ಡಬಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಫ್ ಈ ಅಪ್ಡೇಟ್ಸ್ ಏನಾದರೂ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾ ಇದ್ರೆ ದೆನ್ ಸ್ಟಾಕ್ ಮಾರ್ಕೆಟು, ಸೊ ಎಂಟೈರ್ ಸ್ಟಾಕ್ ಮಾರ್ಕೆಟ್ಗೆ ಇದೊಂದು ಬಿಗ್ ಪಾಸಿಟಿವ್ ಆಗಿ ನೋಡಬೇಕು. ಆವಾಗ ನಾವು ಸ್ವಲ್ಪ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೋದು. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸು ಲೈಕ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಇರುತ್ತಲ್ಲ, ಅದಕ್ಕೆ ಪಾಸಿಟಿವ್ ಆಗಿ ನೋಡ್ಬೋದು. ಸೆಕ್ಷನ್ 80C ರಿಲೇಟೆಡ್ ಆಗಿ ಅಪ್ಡೇಟ್ ಪ್ರೆಸೆಂಟ್ ಇರೋವಂಥ 1,50,000 ಜಾಸ್ತಿ ಮಾಡ್ತಾ ಅಪ್ಡೇಟ್ಸ್ ಕಾಣಿಸ್ತಾ ಇದ್ರೆ ಎಂಟೈರ್ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್, ಲೈಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವೆಲ್ಲನೂ ಬೆಳೆಯೋದಕ್ಕೆ ಚಾನ್ಸ್ ಇದೆ. ಇದರ ಜೊತೆಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸೂ ಲೈಕ್ ನಿಮಗೆ ರೈಟ್ ಸೈಡಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಕಂಪನೀಸ್ ಎಲ್ಲ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಆ್ಯಂಡ್ ಇದಲ್ಲದೆ ಕ್ಯಾಪಿಟಲ್ ಗೈನ್ ಟ್ಯಾಕ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಇರುತ್ತಲ್ವಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಇರುತ್ತೆ. ಈ ಕ್ಯಾಪಿಟಲ್ ಗೈನ್ ಟ್ಯಾಕ್ಸು ಜಾಸ್ತಿ ಮಾಡ್ತಾರೆ ಅಂತ ಕ್ವಶನ್ ಮಾರ್ಕು ಇದೆ ಮಾರ್ಕೆಟ್ನಲ್ಲಿ. ಆ ಥರ ಏನಾದರೂ ನಡೀತಾ ಇದ್ದರೆ ಇದೊಂದು ಮಾರ್ಕೆಟ್ಗೆ ನೆಗೆಟಿವ್. ಒಂದು ವೇಳೆ ಆ ಥರ ಏನೂ ಇಲ್ಲ, ನಾರ್ಮಲ್ ಆಗಿದ್ದರೂ ಆಫ್ಟರ್ ಬಡ್ಜೆಟ್ ಮಾರ್ಕೆಟ್ ಪಾಸಿಟಿವ್ ಇರೋದಕ್ಕೆ ಚಾನ್ಸ್ ಇದೆ. ಬಿಕಾಸ್ ಕ್ಯಾಪಿಟಲ್ ಗೈನ್ ಚೇಂಜಸ್ ಆಗುತ್ತೆ ಅಂತ ಸ್ವಲ್ಪ ಬೆಳೆಯುತ್ತೆ ಅನ್ನೋ ಥರ ಒಂದು ಸೆಂಟಿಮೆಂಟ್ ಇದೆ ಮಾರ್ಕೆಟ್ನಲ್ಲಿ. ಇದು ಇನ್ನೂ ಫುಲ್ಲಾಗಿಲ್ಲ, ಅಲ್ಲಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣಿಸ್ತಾ ಇದೆ. ನೋಡಬೇಕು, ಕ್ಯಾಪಿಟಲ್ ಗೈನ್ಸ್ ರಿಲೇಟೆಡ್ ಆಗಿ ಯಾವುದೂ ಸ್ಟೇಟ್ಮೆಂಟ್ ಬಂದಿಲ್ಲ ಅಂದರೆ ಮಾರ್ಕೆಟ್ಗೆ ಪಾಸಿಟಿವ್. ಬರೋವಂಥ ಸ್ಟೇಟ್ಮೆಂಟು ಕಮ್ಮಿ ಮಾಡ್ತಾ ಇದ್ರು ಅಂದ್ಕೊಳ್ಳಿ, ಲೈಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಆದರೂ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಆದರೂ, ಮೋಸ್ಟ್ ಇಂಪಾರ್ಟೆಂಟ್ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸು, ಈ ಮೂರಲ್ಲಿ ಯಾವುದಾದ್ರೂ ಕಮ್ಮಿ ಮಾಡ್ತಾ ಇದ್ರೆ ದೆನ್ ಅದು ಮಾರ್ಕೆಟ್ಗೆ ಪಾಸಿಟಿವ್, ಜಾಸ್ತಿ ಮಾಡ್ತಾ ಇದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್. ನೆಕ್ಸ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದಾಗ ಟೊಬ್ಯಾಕೋ ಬಗ್ಗೆ ಮಾತಾಡ್ಕೋಬೇಕು. ಬಿಕಾಸ್ ITC ರೀಸೆಂಟ್ ಫೈನಾನ್ಷಿಯಲ್ ಇಯರ್ ಬಡ್ಜೆಟಲ್ಲಿ ನಮಗೆ ಟೊಬ್ಯಾಕೋ ರಿಲೇಟೆಡ್ ಆಗಿ ಯಾವುದೂ ಅಪ್ಡೇಟ್ ಇಲ್ಲ. ಸೊ ಈ ಸಲ ಏನಾದರೂ ಇರೋ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ, ನಿಯರ್ಲಿ 12%ವರೆಗೂ ಬೆಳೆಯುತ್ತೆ ಅಂತ, ಅಲ್ಲಿವರೆಗೂ ಓಕೆ. ಬಟ್ ಅದಕ್ಕೂ ಬಿಟ್ಟು ಇನ್ನೂ ಜಾಸ್ತಿ ಮಾಡ್ತಾ ಇದ್ರೆ ಇರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ 12 ಇನ್ನೂ ಜಾಸ್ತಿ ಬೆಳೀತಾ ಇದ್ರೆ ದೆನ್ ಅದು ಟೊಬ್ಯಾಕೋ ರಿಲೇಟೆಡ್ ಆಗಿ ಸ್ಟಾಕ್ಸ್ಗೆ ನೆಗೆಟಿವ್. ಅದರಲ್ಲಿ ITC ಆ್ಯಂಡ್ ಇಲ್ಲಿರುವಂಥ ನೀವು ಟೊಬ್ಯಾಕೋ ರಿಲೇಟೆಡ್ ಕಂಪ್ನೀಸ್ ಎಲ್ಲನೂ ನೀವು ನೆಗೆಟಿವ್ ಆಗಿ ನೋಡಬೇಕಾಗತ್ತೆ. ಇದಾದಮೇಲೆ ಮೋಸ್ಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕಾಮನ್ ಆಗಿ ಕೇಳಿಸೋದು, ನಮಗೆ ಬೇಡ ಅಂತಲೂ ಪ್ರತಿ ಸಲ ಫೋಕಸ್ ಇರೋದು ಇನ್ಫ್ರಾಸ್ಟ್ರಕ್ಚರು, ಗ್ರೋಯಿಂಗು, ಎಕಾನಮಿಗೆ ಡೆವಲಪಿಂಗ್ ನೇಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಒಂದು ಬ್ಯಾಕ್ ಬೋನ್ ಥರ. ಸೊ ಇನ್ಫ್ರಾಸ್ಟ್ರಕ್ಚರ್ ಬಂದು ಡೆವಲಪ್ ಆಗ್ತಾ ಇದ್ರೆ, ಒಳ್ಳೆ ರೋಡ್ಸು, ರೈಲ್ವೇಸ್ ಆದರೂ, ಸ್ಮಾರ್ಟ್ ಸಿಟೀಸು ಇವೆಲ್ಲನೂ ಡೆವಲಪ್ ಆಗ್ತಾ ಇದ್ರೆ ಕಂಪನೀಸ್ ಬರುತ್ತೆ, ಜಾಬ್ಸ್ ಬೆಳೆಯುತ್ತೆ, ಎಕಾನಮಿ ಗ್ರೋ ಆಗುತ್ತೆ. ಸೊ ಆ ಥರ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರತಿ ಸಲ ಗೌರ್ಮೆಂಟು ಪ್ರಿಫರೆನ್ಸ್ ಕೊಡ್ತಾ ಇರುತ್ತೆ.
ಜಾಸ್ತಿ ಸ್ಪೆಂಡಿಂಗ್ ಮಾಡ್ತಾ ಇರುತ್ತೆ. ಫ್ರೆಂಡ್ಸ್, ಇನ್ಫ್ರಾಗೆ ಯಾವುದೋ 1 or 2 ಸ್ಟಾಕ್ಸ್ ಇಲ್ಲ, ಲಾರ್ಜ್ ಕ್ಯಾಪ್ ಸೈಜಲ್ಲಿ ನಾವು L&T ನೋಡ್ಬೋದು. ಆ್ಯಂಡ್ ಇದಲ್ಲದೆ ರೋಡ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಆದರೂ, ರೈಲ್ವೆ ರಿಲೇಟೆಡ್ ಆಗಿ ಸ್ಟಾಕ್ಸ್ ಆದರೂ, ಈ ಥರ ಕನ್ಸ್ಟ್ರಕ್ಷನ್ ಓರಿಯೆಂಟೆಡ್ ಆಗಿರೋಂಥ ಸ್ಟಾಕ್ಸ್ನು ಡೈರೆಕ್ಟಾಗಿ ಬೆನಿಫಿಟ್ ಪಡ್ತಾ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಸ್ಟಾಕ್ಸ್ ಬಿಟ್ಟು ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಪಡೋವಂಥ ಕಂಪ್ನೀಸ್ ಏನೋ ಗೊತ್ತಾ? ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಏನು ಬೇಕು? ಸಿಮೆಂಟ್ ಬೇಕಲ್ವಾ? ಸಿಮೆಂಟ್ ಕಂಪ್ನೀಸ್ಗೂ ಇನ್ಫ್ರಾ ರಿಲೇಟೆಡ್ ಆಗಿ ಬರುವಂಥ ಅಪ್ಡೇಟು ಪಾಸಿಟಿವ್. ಸ್ಟೀಲ್ ಬೇಕಾಗತ್ತೆ, ಅಂದರೆ ಮೆಟಲ್ಸ್ ರಿಲೇಟೆಡ್ ಆಗಿನೂ ಇನ್ಫ್ರಾನಲ್ಲಿ ಯೂಸ್ ಮಾಡುವಂಥ ಎಲಿಮೆಂಟ್ಸಲ್ಲಿ ಮೈನ್ ಎಲಿಮೆಂಟ್. ಸೊ ಸ್ಟೀಲ್ ರಿಲೇಟೆಡ್ ಆಗಿರುವಂಥ ಕಂಪ್ನೀಸ್ಗೂ ನಾವು ಪಾಸಿಟಿವ್. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಯೂಸ್ ಮಾಡುವಂಥ ವೆಹಿಕಲ್ಸ್ ಏನು? ಆ್ಯಕ್ಷನ್ ಕನ್ಸ್ಟ್ರಕ್ಷನ್ಸ್ ಅವರು ತಯಾರು ಮಾಡುವಂಥ ದೊಡ್ಡ ದೊಡ್ಡ ವೆಹಿಕಲ್ಸ್ ಇರುತ್ತಲ್ಲ. ಆ್ಯಂಡ್ ಇದರ ಜೊತೆಗೆ ಅಶೋಕ ಲೈಲ್ಯಾಂಡ್ ಆದರೂ, ಟಾಟಾ ಮೋಟಾರ್ಸ್ ಅವರೂ ತಯಾರು ಮಾಡುವಂಥ ಕಮರ್ಷಿಯಲ್ ವೆಹಿಕಲ್ಸ್ ಯೂಸ್ ಮಾಡ್ತಾರಲ್ವಾ ಟ್ರಾನ್ಸ್ಪೋರ್ಟ್ಗೆ. ಆ ಮೆಟೀರಿಯಲ್ಸು, ಬಿಲ್ಡಿಂಗ್ ಮೆಟೀರಿಯಲ್ಸು ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ತಾರಲ್ವಾ. ಸೊ ಆವಾಗ ಇವೆಲ್ಲ ಕಂಪ್ನೀಸ್ಗೂ ನಾವು ಪಾಸಿಟಿವ್. ಇದಾದಮೇಲೆ ಪ್ರತಿ ಬಜೆಟಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅಗ್ರಿಕಲ್ಚರ್ ನಮಗೆ ಡಿಫ್ರೆಂಟ್ ವೇರಿಯಂಟ್ಸ್ ಇರುತ್ತೆ. ಲೈಕ್ ಕ್ರಾಪ್ಸ್, ಭೂಮಿ ಮೇಲೆ ಬೆಳೆಸೋವಂಥ ಬೆಳೆಗಳಾದರೂ, ಅದರ ರಿಲೇಟೆಡ್ ಆಗಿ ಫರ್ಟಿಲೈಸರ್ಸ್, ಕ್ರಾಪ್ ಪ್ರೊಡಕ್ಷನ್ ಕೆಮಿಕಲ್ಸ್, ಇದರ ರಿಲೇಟೆಡ್ ಆಗಿ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇರುತ್ತಲ್ವ. ಅದರಲ್ಲಿನೂ ಮೇಜರ್ ಆಗಿ ಗೌರ್ಮೆಂಟು ಪ್ರತಿ ಸಲಿನೂ ಸ್ಪೆಂಡ್ ಮಾಡೋದು ಫರ್ಟಿಲೈಸರ್ಸ್ಗೆ. ಯಾವಾಗ್ಲೂ ಫರ್ಟಿಲೈಸರ್ಸ್ಗೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ರೆ ಗೌರ್ಮೆಂಟು ಈ ಸಬ್ಸಿಡಿ ಕೊಡೋದಾದರೂ ಆ್ಯಂಡ್ ರೈತರಿಗೆ ಇದರ ಮೂಲಕ ಅಡ್ವಾಂಟೇಜ್ ಕ್ರಿಯೇಟ್ ಮಾಡೋವಂಥ ವೇಸ್ ಯಾವುದಾದ್ರೂ ಇದೆಯಲ್ಲ, ಫರ್ಟಿಲೈಸರ್ಸ್ ರಿಲೇಟೆಡ್ ಆಗಿ ಅವ್ರಿಗೆ ಬೆನಿಫಿಟ್ ಮಾಡೋವಂಥ ಗೌರ್ಮೆಂಟು ಪ್ರತಿ ಸಲ ಕ್ರಮ ತಗೊತಾ ಇರುತ್ತೆ. ಅದರಿಂದ ಬಡ್ಜೆಟಲ್ಲಿ ಏನಾದರೂ ಫರ್ಟಿಲೈಸರ್ ಸ್ಟಾಕ್ಸ್ ಆಲ್ರೆಡಿ ಬಸ್ ಇದೆ, ಆ ಬಡ್ಜೆಟ್ ದಿವಸ ಏನಾದರೂ ಮೀಟ್ ಆಗ್ತಿಲ್ಲ ಅಂದರೆ, ಫರ್ಟಿಲೈಸರ್ ರಿಲೇಟೆಡ್ ಆಗಿ ಸಬ್ಸಿಡೀಸ್ ಬಗ್ಗೆ ದೊಡ್ಡದಾಗಿ ಏನು ಕೇಳಿಸಿಲ್ಲ ಅಂದರೆ, ದೆನ್ ಫರ್ಟಿಲೈಸರ್ ಸ್ಟಾಕ್ಸ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಸೊ ಕಾಣಿಸ್ತಾ ಇರೋಂಥ ಫರ್ಟಿಲೈಸರ್ ಸ್ಟಾಕ್ಸ್ ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಬಜೆಟ್ ಇದ್ದಾಗ ಇನ್ವೆಸ್ಟ್ಮೆಂಟು ಫರ್ದರ್ ಆಗಿ ಶಾರ್ಟ್ ಟರ್ಮ್ ಮಾಡಬೇಕಂದ್ರೂ ಅದರ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡಿದ ಮೇಲೆ ಮಾರ್ಜಿನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ನಿಯರ್ ಟರ್ಮ್ ಆಧಾರವಾಗಿರುತ್ತೆ. ಈ ಫರ್ಟಿಲೈಸರ್ ಸ್ಟಾಕ್ಸು ಯಾವಾಗ್ಲೂ ಫೋಕಸಲ್ಲಿರುತ್ತೆ. ಇದಲ್ಲದೆ ನಮಗೆ ಆಗ್ರೋ ಕೆಮಿಕಲ್ಸ್ ಕಂಪನೀಸ್ ಇರುತ್ತೆ. ಈ ಅಗ್ರಿಕಲ್ಚರ್ಸ್ಗೆ ಯೂಸ್ ಮಾಡುವಂಥ ಮೆಡಿಸಿನ್ಸ್ ಇರುತ್ತಲ್ವ, ಈ ಕ್ರಾಪ್ ಪ್ರೊಡಕ್ಟ್ಸ್ ಆದರೂ, ಫಂಗನೈಸ್ ಆದರೂ, ಕ್ರಾಪ್ ನ್ಯೂಟ್ರಿಷನ್ಸ್ ರಿಲೇಟೆಡ್ ಆಗಿ ತಯಾರು ಮಾಡುವಂಥ ಕಂಪ್ನೀಸ್ ಇವೆಲ್ಲದಕ್ಕೂ ಪಾಸಿಟಿವ್ ಆಗಿರುತ್ತೆ. ಆದರೆ ಗೌರ್ಮೆಂಟ್ ಜಾಸ್ತಿ ಯಾವಾಗ್ಲೂ ಫರ್ಟಿಲೈಸರ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಇದಲ್ಲದೆ ಆಕ್ವಾ ರಿಲೇಟೆಡ್ ಆಗಿ ನಮಗೆ ಲೈಕ್ ಪ್ರಾನ್ಸ್ ಆದರೂ, ಶ್ರಿಮ್ಸ್ ಆದರೂ, ಫಿಶ್ ರಿಲೇಟೆಡ್ ಆಗಿ ಇರುವಂಥ ಸ್ವಲ್ಪ ಸ್ಟಾಕ್ಸ್ ಇದೆ. ಆ ಸ್ಟಾಕ್ಸ್ ನೇಮ್ ನಿಮಗೆ ಇಮೇಜಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ಇದರ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಅಪ್ಡೇಟ್ಸ್ ಬಂದರೆ ಬಿಟ್ಟರೆ ಫೋಕಸ್ ಆಗಿ ಒಂದು ಬಿಗ್ ಆ್ಯಂಡ್ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಏನು ಈ ಸೆಗ್ಮೆಂಟಲ್ಲಿ ಇರಲ್ಲ. ಕ್ರಾಪ್ಸು, ಫರ್ಟಿಲೈಸರ್ಸ್ ಮೇಲೆ ಜಾಸ್ತಿ ಗೌರ್ಮೆಂಟು ಫೋಕಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಡಿಫೆನ್ಸ್. ಆಫ್ಟರ್ US ಆ್ಯಂಡ್ ಚೈನಾ, ಇಂಡಿಯಾನೇ ಜಾಸ್ತಿ ಫೋಕಸ್ ಡಿಫೆನ್ಸ್ ಮೇಲೆ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸ್ತಾ ಇದ್ದರೆ ಡಿಫೆನ್ಸ್ ಸೆಗ್ಮೆಂಟ್ಸ್ನ ಯೂಸ್ ಮಾಡೋದಕ್ಕೆ ಗೌರ್ಮೆಂಟ್ ಅವ್ರು ತೋರಿಸ್ತಾ ಇರೋಂಥ ಇಂಟ್ರೆಸ್ಟು, ಅದನ್ನು ಪ್ರೋತ್ಸಾಹ ಮಾಡೋದಲ್ಲದೆ ಅವ್ರು ತೋರಿಸ್ತಾ ಇರೋಂಥ ಇಂಟ್ರೆಸ್ಟು ಡಿಫೆನ್ಸ್ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಸು ಆ್ಯಂಡ್ ಡ್ರೋನ್ಸ್. ನಾವು ಈ ಅಗ್ರಿ ಸ್ಪೇಸ್ನಲ್ಲಿ ಕೃಷಿ ಮೇಲೆ ಅಂತ ಚಲ್ಲೋವಂಥ ಫರ್ಟಿಲೈಸರ್ಸ್ ಇರುತ್ತಲ್ವ, ಅದಲ್ಲದೆ ಕೆಮಿಕಲ್ಸ್ನ ಯೂಸ್ ಮಾಡೋದಕ್ಕೂ ಡ್ರೋನ್ಸ್ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೂ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಡಿಫೆನ್ಸ್ ಸ್ಪೇಸಲ್ಲೂ ಡ್ರೋನ್ಸ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಂಟಿ ಡ್ರೋನ್ಸ್ ರಿಲೇಟೆಡ್ ಆಗಿನೂ ವರ್ಕ್ ಮಾಡ್ತಾ ಇದ್ದಾರಲ್ವ. ಅದರಿಂದ ಎಂಟೈರ್ ಡಿಫೆನ್ಸ್ ಸ್ಪೇಸ್ನಲ್ಲಿ ನಾವು ಕ್ಲೋಸಾಗಿ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ಸು ಈ ಸ್ಪೇಸ್ನಲ್ಲಿ ನಮಗೆ ಬಿಗ್ ಅನೌನ್ಸ್ಮೆಂಟ್ಸು ಇರುತ್ತೆ, ಸರ್ಪ್ರೈಸಿಂಗ್ ಅನೌನ್ಸ್ಮೆಂಟ್ಸು ಇರುತ್ತೆ. ಈ ಡಿಫೆನ್ಸ್ ರಿಲೇಟೆಡ್ ಆಗಿರೋಂಥ ಸ್ಟಾಕ್ಸ್ ಲಿಸ್ಟು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದರ ಜೊತೆಗೆ ರೈಲ್ವೆ ಸ್ಟಾಕ್ಸು ಮಾರ್ಕೆಟ್ನಲ್ಲಿ ಒಂದು ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ ರೈಲ್ವೇಸ್ ರಿಲೇಟೆಡ್ ಆಗಿ. ರೀಸೆಂಟ್ ಟೈಮ್ಸಲ್ಲಿ ವಂದೇ ಭಾರತ್ ಟ್ರೈನ್ಸ್ ನೋಡ್ತಿದ್ದೀವಲ್ಲ, ಪ್ರೀವಿಯಸ್ ಬಜೆಟ್ಸಲ್ಲಿ ಕೊಡ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ 400 ಟ್ರೈನ್ಸ್ ಆದರೂ ಇನ್ನೊಂದು 400 ಟ್ರೈನ್ಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ವಂದೇ ಭಾರತ್ ಟ್ರೈನ್ಸ್ನ ಜಾಸ್ತಿ ಮಾಡಬೇಕನ್ನೋ ಥರ, ಮಾಡರ್ನೈಸೇಷನ್ ತಗೋಬರ್ಬೇಕನ್ನೋ ಥರ ಹೇಳ್ತಿದ್ದಾರೆ. ಅದರಿಂದ ರೈಲ್ವೇಸ್ ರಿಲೇಟೆಡ್ ಆಗಿ ಈ ರೈಲ್ವೆ ಟ್ರ್ಯಾಕ್ಸ್ ರಿಲೇಟೆಡ್ ಆಗಾದರೂ ಆ್ಯಂಡ್ ಬೋಗೀಸ್ ಇರುತ್ತಲ್ಲ ಅದನ್ನು ಮಾಡರ್ನೈಸೇಷನ್ ಮಾಡೋದಕ್ಕಾದರೂ, ಲೇಟರ್ ಲೋಕೋ ಮೋಟಾರ್ಸ್ ರಿಲೇಟೆಡ್ ಆಗಾದರೂ ಎಲೆಕ್ಟ್ರಿಫಿಕೇಷನ್ ಮಾಡೋದಾದರೂ, ಆ ಲೈನ್ಸಲ್ಲೂ ಎಲೆಕ್ಟ್ರಿಫಿಕೇಷನ್ ಮಾಡೋದ್ರ ಮೂಲಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿರೋ ಇವೆಲ್ಲದರ ರಿಲೇಟೆಡ್ ಆಗಿ ಗೌರ್ಮೆಂಟು ಫೋಕಸ್ ಮಾಡಬೇಕಂತ ಅನ್ಕೊತಿದೆ. ಅದರಿಂದ ಎಂಟೈರ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋಂಥ ಎಲ್ಲ ಸ್ಟಾಕ್ಸನ್ನು ರೈಲ್ವೆ ಥೀಮ್ನೇ ಪ್ಲೇ ಮಾಡುತ್ತೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡ್ತಿದ್ದೇವಲ್ವಾ, ಎಂಟೈರ್ ಫೈನಾನ್ಷಿಯಲ್ ಇಯರ್ನಲ್ಲಿ ಯಾವುದರಲ್ಲೂ ಬರೆದಿರೋ ಅಷ್ಟೊಂದು ಆರ್ಡರು ಸಿಮೆನ್ಸ್ ಅವ್ರಿಗೆ ಒಂದೇ ಒಂದು ರೈಲ್ವೆ ಆರ್ಡರ್ನು ಗೆದ್ದಿದ್ದಾರೆ. ಆ್ಯಂಡ್ ಆರ್ಡರ್ ಆದಮೇಲೂ ಇನ್ನೂ ಒಳ್ಳೆ ಅಪ್ಡೇಟ್ಸು ಬಜೆಟಲ್ಲಿ ಇರ್ಬೋದು ರೈಲ್ವೇಸ್ ರಿಲೇಟೆಡ್ ಆಗಿ. ಆದರೆ ರೈಲ್ವೆ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ರ್ಯಾಲಿ ಆಲ್ರೆಡಿ ಮಾರ್ಕೆಟ್ನಲ್ಲಿದೆ. ಎಂಟೈರ್ ಬಜೆಟಲ್ಲಿ ನಾನು ಗಮನಿಸ್ತಾ ಇದ್ದೀನಿ ರೈಲ್ವೆ ಸ್ಟಾಕ್ಸ್ನ. ಬಿಕಾಸ್ ಅಂದ್ಕೊಂಡಿರೋಂಥ ಎಕ್ಸ್ಪೆಕ್ಟೇಷನ್ನ ಮೀಟ್ ಆಗಿಲ್ಲ ಅಂದರೆ, ದೊಡ್ಡ ಅನೌನ್ಸ್ಮೆಂಟ್ಸ್ ಏನಾದರೂ ಬಂದಿಲ್ಲ ಅಂದರೆ ರೈಲ್ವೆ ಸ್ಟಾಕ್ಸ್ ರಿಲೇಟೆಡ್ ಮಾತ್ರ ಸ್ವಲ್ಪ ಕರೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡ್ತಾ ಏನಾದರೂ ಅನೌನ್ಸ್ಮೆಂಟ್ಸ್ ಇದ್ದರೆ ದೆನ್ ರೈಲ್ವೆ ಸ್ಟಾಕ್ಸಲ್ಲಿ ಒಳ್ಳೆ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಕ್ಯಾಪಿಟಲ್ ಗೂಡ್ಸ್ ಸ್ಟಾಕ್ಸು ಲೈಕ್ ಮಿಷನರಿ ಆ್ಯಂಡ್ ಎಕ್ವಿಪ್ಮೆಂಟ್ಸ್ನ ತಯಾರು ಮಾಡೋಂಥ ರಿಲೇಟೆಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಗ್ರೋ ಆಗಿ ಆ್ಯಂಡ್ ಎಕಾನಮಿಕ್ ಗ್ರೋತ್ ಪ್ರಾಸೆಸ್ನಲ್ಲಿ ಇವರು ತಯಾರು ಮಾಡುತ್ತಾ ಈ ಟೈಪ್ ಆಫ್ ಗೂಡ್ಸ್ಗೆ
ಜಾಸ್ತಿ ಡಿಮ್ಯಾಂಡ್ ಇರುತ್ತಲ್ವ. ಆ್ಯಂಡ್ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರನ್ನು ಸ್ವಲ್ಪ ಪ್ರಿಸ್ಟೀಜಾಗಿ ತೊಗೊಂಡು ಇದರ ರಿಲೇಟೆಡ್ ಆಗಿ PLI ಸ್ಕೀಮ್ನು ಅನೌನ್ಸ್ ಮಾಡಿ ಇದರಲ್ಲಿ ಇರುವಂಥ ಸ್ಟಾಕ್ಸ್ನು ಆ್ಯಂಡ್ ಅದರ ಸೆಕ್ಟರ್ಸ್ಗೂ ಬೆನಿಫಿಟ್ ಪಡುವಂಥ ಕ್ರಮ ತಗೊತಿದ್ದಾರೆ. ಅದರಿಂದ ಕ್ಯಾಪಿಟಲ್ ಗೂಡ್ಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಸ್ಕೀಮ್ಸ್ನ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ಅದರ ಮ್ಯಾನುಫ್ಯಾಕ್ಚರ್ನ ಎಂಕರೇಜ್ ಮಾಡೋವಂಥ ಈ ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ ಅದರ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಆಗೋ ಸ್ಟಾಕ್ಸು. ನೆಕ್ಸ್ಟು ರೆನ್ಯೂವಬಲ್ ಥೀಮ್. ಈ ಗ್ರೀನ್ ಹೈಡ್ರೋಜನ್ ಆದರೂ ಸೋಲಾರ್ ರಿಲೇಟೆಡ್ ಆಗಾದರೂ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ಸ್ನ ಗೌರ್ಮೆಂಟ್ ಅವರು ಇಟ್ಕೊಂಡಿದ್ದಾರೆ. ಎಕ್ಸಾಂಪಲ್, ಈ ಎಂಟೈರ್ ರೆನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಿ ಬೈ 2022 175 ಗಿಗಾವಾಟ್ಸ್ ಕೆಪಾಸಿಟಿನ ಬೈ 2030ಗೆ 500 ಗಿಗಾವಾಟ್ಸ್ ಕೆಪಾಸಿಟಿನ ಗೌರ್ಮೆಂಟು ಇನ್ಸ್ಟಾಲ್ ಮಾಡಬೇಕಂತ ನೋಡ್ತಿದೆ. ಅದರಿಂದ ಇದರ ರಿಲೇಟೆಡ್ ಆಗಿ ಯಾವುದಾದ್ರೂ ಕೆಲಸ ಮಾಡ್ತಿದ್ದಾರಲ್ವಾ, ಇವೆಲ್ಲನೂ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಅಲ್ವಾ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಲೈಕ್ ಯಾವುದೋ ಒಂದು 1 or 2 ಇಯರಲ್ಲಿ ನಡೆಯೋದಲ್ಲ ಇದು. ಅದರಿಂದ ಡೆಫಿನೆಟ್ಲಿ ಇದರ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಇರುತ್ತೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಕಂಪ್ನೀಸ್ಗೆ ಅಡ್ವಾಂಟೇಜ್ ಇರುತ್ತೆ. ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಾದರೂ ಈ ಸ್ಟಾಕ್ಸು ಆ್ಯಂಡ್ ರೆಸ್ಟ್ ಆಫ್ ದಿ ಸೋಲಾರ್ ರಿಲೇಟೆಡ್ ಆಗಿ ಎಂಟೈರ್ ರೆನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗಂತೂ ಈ ಸ್ಟಾಕ್ಸ್ ನಾವು ಪಾಸಿಟಿವ್ ಆಗಿ ನೋಡಬಹುದು. ಆ್ಯಂಡ್ ಅದಲ್ಲದೆ ಕಾಮನ್ ಥೀಮ್ ಲೈಕ್ ಎಕಾನಮಿ ರಿಲೇಟೆಡ್ ಆಗಿ ಆ್ಯಂಡ್ GDP ಗ್ರೋತ್ ರಿಲೇಟೆಡ್ ಆಗಿ ಆರ್ ಸ್ಪೆಂಡಿಂಗ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಯಾವುದಾದ್ರೂ ಅಪ್ಡೇಟ್ಸ್ ಬರ್ತಾ ಇದ್ರೆ ದೆನ್ ನಾವು ಹೇಳಬೇಕಾಗಿರುತ್ತೆ ನೀಡಿಲ್ಲ, ಬ್ಯಾಂಕ್ಸ್ಗೆ ಅದು ಪಾಸಿಟಿವ್. ಬಿಕಾಸ್ ಏನು ನಡಿಬೇಕಂದ್ರೂ ಬ್ಯಾಂಕ್ಸ್ ಮೂಲಕನೇ ಅಲ್ವಾ. ಆ್ಯಂಡ್ ಇನ್ಫ್ರಾ ಗ್ರೋ ಆದರೆ ಜಾಬ್ಸ್ ಬರ್ತಾ ಇರುತ್ತಲ್ಲ, ಆ್ಯಂಡ್ ಒಳ್ಳೆಯದಾಗಿ ಎಕಾನಮಿನೂ ಮುಂದೆ ಹೋಗುತ್ತಲ್ವಾ. ಕಂಪ್ನೀಸ್ ಲಾಭ ಪಡ್ತಾ ಇದ್ರೆ ಅದೆಲ್ಲ ಚೆನ್ನಾಗಿದ್ರೆ ದೆನ್ ಬ್ಯಾಂಕ್ಸ್ಗೂ ಲಾಭ ಪಡುತ್ತಲ್ವಾ. ಅದರಿಂದ ಬ್ಯಾಂಕ್ಸ್ಗೂ ಆಟೋಮೆಟಿಕ್ಲಿ ಪಾಸಿಟಿವ್. ಸೊ ಬ್ಯಾಂಕ್ಸ್ಗೆ ಸ್ಪೆಷಲ್ ಆಗಿ ಇದನ್ನು ನಾವು ಹೇಳಬೇಕಾಗಂತ ಏನೂ ನೀಡಿಲ್ಲ. ಎಲ್ಲ ಚೆನ್ನಾಗಿದೆ ಅಂದರೆ ಬ್ಯಾಂಕ್ಸ್ ರ್ಯಾಲಿ ಆಗುತ್ತೆ. ಆ್ಯಕ್ಚುಲಿ ಬ್ಯಾಂಕ್ಸ್ ನಾವು ಗಮನಿಸಿದ್ರೆ ರೀಸೆಂಟ್ ಟೈಮ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿರೋ ಕಾರಣವಾಗಿ ಬ್ಯಾಂಕ್ ಸ್ಟಾಕ್ಸಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ. ಬಟ್ ಆದರೆ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ಬಂದಿರೋ ಸ್ಟಾಕ್ಸ್ನಲ್ಲೂ ರೀಸೆಂಟ್ ಟೈಮ್ಸಲ್ಲಿ ಕರೆಕ್ಷನು ಜಾಸ್ತಿ ಇದೆ. ಅದರಿಂದ ಇಫ್ ಇನ್ ಕೇಸ್ ಬಡ್ಜೆಟ್ ಏನಾದರೂ ಡಿಸಪಾಯಿಂಟ್ ಮಾಡಿಲ್ಲ ಅಂದರೆ, ಟೂ ಮಚ್ ಆಗಿ ಹಾರ್ಶ್ ಆಗಿಲ್ಲ ಅಂದರೆ, ಸ್ಪೆಂಡಿಂಗ್ ಬಗ್ಗೆ ಎಕಾನಮಿ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೆ ದೆನ್ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ವ್ಯೂ ಇಟ್ಕೋಬೋದು. ಬಟ್ ನೋಡಬೇಕು ಬಡ್ಜೆಟ್ ಹೇಗಿರುತ್ತೆ ಅಂತ, ಸೆಂಟಿಮೆಂಟ್ಸ್ ಹೇಗಿರುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಆಗಿ ಮಾರ್ಕೆಟ್ನಲ್ಲಿ ಕ್ವಶನ್ ಮಾರ್ಕ್ಸ್ ಇದೆ. ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡ್ತಾರೆ ಅಂತ. ಸೊ ಒಂದು ವೇಳೆ ಅದು ಜಾಸ್ತಿ ಮಾಡ್ತಾ ಇದ್ರೆ ನೆಗೆಟಿವ್, ಜಾಸ್ತಿ ಮಾಡಿಲ್ಲ ಅಂದ್ರೂ ಪಾಸಿಟಿವ್. ಒಂದು ವೇಳೆ ಕಮ್ಮಿ ಮಾಡ್ತಾ ಇದ್ರೆ ಅದು ಪಾಸಿಟಿವ್ ಆಗಿ ನೋಡಬೇಕು. ಬಟ್ ಬಡ್ಜೆಟಲ್ಲಿ ನೀವೇನು ಅನ್ಕೊತಾ ಇದ್ದೀರಾ, ನಿಮ್ಗಿರೋಂಥ ಎಕ್ಸ್ಪೆಕ್ಟೇಷನ್ಸ್ ಏನಂತ ಕಮೆಂಟಲ್ಲಿ ಮಾಡಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.